ಒಂದೇ ಮರಕ್ಕೆ ಜೋತು ಬಿದ್ದ ಹುಡುಗಿಯರು. ಮನೆಯಲ್ಲಿ ಪ್ರೀತಿಗೆ ಒಪ್ಪಲಿಲ್ಲ ಎಂದು ಬೇಸರ. ನೇಪಾಳ ಮೂಲದ ಇಬ್ಬರು ಯುವತಿಯರು ಒಂದೇ ಮರಕ್ಕೆ ಒಂದೇ ವೇಲ್ನಿಂದ ಕುತ್ತಿಗೆಗೆ ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಇಬ್ಬರು ಪರಸ್ಪರ ಪ್ರೀತಿಸ್ತಾ ಇದ್ರು ಎಂಬ ಸಂಗತಿ ಬೆಳಕಿಗೆ ಬಂದಿದೆ. ಮೃತರನ್ನ ನೇಪಾಳ ಮೂಲದ ರೀತಾ ಮತ್ತು ಸಿರಿಜನ್ ಎಂದು ಗುರುತಿಸಲಾಗಿದೆ. ಈ ಸಂಬಂಧ ಯಲಹಂಕ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೃತರಿಬ್ಬರು ನೇಪಾಳದಲ್ಲಿ B.Ed ಪದವಿ ಪೂರ್ಣಗೊಳಿಸಿದ್ರು. ಬೆಂಗಳೂರಿಗೆ ಬಂದು ಸಂಬಂಧಿಕರ ಜೊತೆಗೆ ದಿನಗೂಲಿ ಕೆಲಸ ಮಾಡಿಕೊಂಡಿದ್ರು ಎಂದು ಪೊಲೀಸರು ತಿಳಿಸಿದ್ದಾರೆ. ಮತ್ತೊಂದು ಮಾಹಿತಿ ಪ್ರಕಾರ ಸಿರಿಜನ್ ಮತ್ತು ರಿತಾ ನೇಪಾಳದಲ್ಲಿದ್ದಾಗ ಪರಸ್ಪರ ಪ್ರೀತಿಸ್ತಾ ಇದ್ರಂತೆ. ಪಾಲಕರು ಮೊದಲಿಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಆಗ ಇಬ್ಬರಿಗೂ ಮುಜುಗುರ ಉಂಟಾಗಿತ್ತು. ಇಬ್ಬರು ಬೇರೆ ಬೇರೆ ಸ್ಥಳಗಳಲ್ಲಿ ವಾಸವಾಗಿದ್ದರಿಂದ ಬೇಸರಗೊಂಡಿದ್ರು. ಇದರಿಂದಾಗಿ ಖಿನ್ನತೆಗೆ ಒಳಗಾಗಿದ್ದ ಇಬ್ಬರು ಒಂದೇ ಮರಕ್ಕೆ ಒಂದೇ ವೇಲಿನಿಂದ ಕುತ್ತಿಗೆ ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಎಂದು ಮಾತುಗಳು ಕೇಳಿಬಂದಿವೆ. ಗ್ರಾಮೀಣ ಜನರಿಗೆ ಉಪಯೋಗವಾಗುವ ನಿಟ್ಟಿನಲ್ಲಿ ನಿರ್ಮಾಣವಾಗಿದೆ ಶ್ರೀ ಕಾಶಿ ವಿಶ್ವನಾಥ ಕಲ್ಯಾಣ ಮಂಟಪ. ಮುಧೋಳ ತಾಲೂಕಿನ ಮಂಟೂರ್ ಗ್ರಾಮದಲ್ಲಿ ಶ್ರೀ ಸಿದ್ಧಾರೂಢ ಬೃಹನ್ ಮಠದ ವತಿಯಿಂದ ನಿರ್ಮಾಣವಾಗಿದೆ. ಶ್ರೀ ಸದಾನಂದ ಮಹಾಸ್ವಾಮಿಗಳ ಕನಸಿನ ಕೂಸಾದ ಈ ಕಲ್ಯಾಣ ಮಂಟಪ ಬೃಹತ್ ಸಭಾಭವನ, ಅತ್ಯುತ್ತಮ ಗಾಳಿ, ಬೆಳಕು, ಶುದ್ಧ ಕುಡಿಯುವ ನೀರು, ಅಡುಗೆ ಮಾಡಲು ಸಿಲಿಂಡರ್ ಅಷ್ಟೇ ಅಲ್ಲದೆ ಕಟ್ಟಿಗೆ ಒಲೆಯ ಕಿಚನ್ ವ್ಯವಸ್ಥೆ, ಅಡುಗೆ ಸಾಮಾನುಗಳು ಹೊಂದಿದೆ. ಮದುವೆ ಸಮಾರಂಭಗಳಿಗೆ ಹೇಳಿ ಮಾಡಿಸಿದ ಈ ಸಭಾಭವನ 3,000-4,000 ಜನರಿಗೆ ಅನುಕೂಲವಾಗುವಂತಿದೆ. ಕಾರ್ಯಕ್ರಮಕ್ಕೆ ಬಂದವರ ವಸತಿಗಾಗಿ ಸುಸಜ್ಜಿತ ರೂಮ್ಗಳು ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಸೇರಿದಂತೆ ಸಕಲ ಸೌಲಭ್ಯಗಳು ಕೂಡ ಇಲ್ಲಿ ಲಭ್ಯವಿದೆ. ಸುತ್ತಮುತ್ತಲ ಅನೇಕ ಗ್ರಾಮಗಳು ಇದರ ಸದುಪಯೋಗ ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ 9187-099-661 ನಂಬರ್ಗೆ ಸಂಪರ್ಕಿಸಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.